ಎಲ್ಲರಿಗೂ ನಮಸ್ಕಾರಗಳು. ನಾನು ವೀರು ಶಂಕರ್ ಹೆಗಡೆ ಅಂತ, ಬೆಳಕು ಸ್ಟಡಿ ಸೆಂಟರ್ ಸಂಕೇಶ್ವರ್. ಇದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಗ್ರಾಮದಲ್ಲಿ 2023 ಪ್ರಾರಂಭವಾಗಿದೆ. ಇಲ್ಲಿ ಸುಮಾರು 7 ವರ್ಷದಲ್ಲಿ ಟೋಟಲ್ 29 ವಿದ್ಯಾರ್ಥಿಗಳು ಗೌರ್ಮೆಂಟ್ ನೌಕರಿಗೆ ಆಯ್ಕೆಯಾಗಿದ್ದಾರೆ. PSI, ಪೊಲೀಸು, FDA, ಬ್ಯಾಂಕಿಂಗು, ಅಗ್ನಿವೀರು ಈ ಥರ ಎಲ್ಲ ಆಯ್ಕೆಯಾಗಿದ್ದಾರೆ. ಇಲ್ಲಿ 24x7 ನಾವು ಲೈಬ್ರರಿ ಪ್ರಾರಂಭ ಇರುತ್ತದೆ ಹಾಗೂ ಉಚಿತ ಪುಸ್ತಕ ನೀಡಲಾಗುತ್ತದೆ. ಫ್ರೀ ವೈಫೈ ನೀಡುತ್ತೇವೆ. ಆನ್ಲೈನ್ ಕ್ಲಾಸ್ ನೋಡುವವರಿಗೆ ಎಲ್ಲರಿಗೂ ಫ್ರೀ ವೈಫೈ ನೀಡುತ್ತೇವೆ. ಆಮೇಲೆ ವೀಕ್ಲಿ ಸಂಡೇ ಮಾದರಿ ಪರೀಕ್ಷೆ ನಡೆಸಲಾಗುತ್ತದೆ. ಆದ ಕಾರಣದಿಂದ ಎಲ್ಲ ವಿದ್ಯಾರ್ಥಿಗಳು ಇದರ ಉಪಯೋಗ ಪಡೆದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರ ಸರ್. ನನ್ನ ಆತ್ಮೀಯ ನನ್ನೊಂದು ಚಾನಲನ್ನು ವೀಕ್ಷಣೆ ಮಾಡ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳಿಗೆ ವಿನಂತಿಪೂರ್ವಕವಾಗಿ ಬೇಡಿಕೊಳ್ಳೋದಿಷ್ಟೇ, ಶಂಕರ್ ಎನ್ಜೆ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಬೇಕು, ನನ್ನ ಕಾರ್ಯಕ್ರಮಗಳು ತಾವು ನೋಡಬೇಕು, ವೀಕ್ಷಣೆ ಮಾಡಬೇಕು, ಲೈಕ್ ಮಾಡಬೇಕು. ಏನೋ ಸಮಸ್ಯೆ ಇದ್ದರೂ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಾವು ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಇದ್ರ ಜೊತೆಗೆ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೆ ನಾನು ಬೇಡಿಕೊಳ್ಳೋದಿಷ್ಟೇ. ನನ್ನ ಹೆಸರು ಶಂಕರ್ ಎನ್ ಜಕ್ಕಮ್ಮನವರು. ನಾನು ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಮಾಡಿದ್ದು ತಮಗೋಸ್ಕರ. ಅಂದರೆ ಈ ಒಂದು ಬೆಳಕು ಸ್ಟಡಿ ಸೆಂಟರ್ ಅನ್ನೋದು ಸಂಕೇಶ್ವರದಲ್ಲಿ ಇರತಕ್ಕಂಥದ್ದು ನಮ್ಮ ಬ್ಯೂರೋ ಶಂಕರ್ ಹೆಗಡೆ ಅವರು ಪರಿಶ್ರಮದಿಂದ ಮತ್ತು ಹಲವಾರು ಜನರ ಒಂದು ಸಪೋರ್ಟ್ ಮಾಡಿ ಇದನ್ನು ಬೆಳೆಸಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅವರು ನಮ್ಮ ಪಾಲಿಗೆ ಮತ್ತು ಬ್ಯೂರೋರ ಪಾಲಿಗೆ ಒಂದು ಅಭಿಮಾನಿ ದೇವರುಗಳವರು, ನಮ್ಮ ಪಾಲಿನ ದೇವರುಗಳು. ಅವರ ಒಂದು ಸಹಾಯದಿಂದ ಒಂದು ಬ್ಯೂರೋ ಅವರು ಉತ್ತಮವಾದಂಥ ಒಂದು ಬೆಳಕು ಸ್ಟಡಿ ಸೆಂಟರನ್ನು ನಿರ್ಮಾಣ ಮಾಡಿ 4 ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಇಷ್ಟೆಲ್ಲ ಕಷ್ಟಪಟ್ಟು ಪರಿಶ್ರಮ ಪಟ್ಟು ಎಲ್ಲ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನಿಯರಿಗೆ, ಸಹೋದರಿಯರಿಗೆ ಒಂದು ಒಳ್ಳೆಯ ರಕ್ಷಣಾತ್ಮಕವಾಗಿ CC ಕ್ಯಾಮ್ರಾವನ್ನು ಕೂಡ ಹಾಕಿ ಅಭ್ಯಾಸ ಮಾಡಲಿಕ್ಕೆ ಏನೂ ತೊಂದರೆ ಆಗಲಾರ್ದಂಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ, ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿನಿ ಬೇಡಿಕೊಳ್ಳೋದು ಇಷ್ಟೇ, ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದಂಥ ಒಂದು ಬೆಳಕು ಸ್ಟಡಿ ಸೆಂಟರ್ ಸಂಕೇಶ್ವರದಲ್ಲಿ ಇದೆ. ತಾವೆಲ್ಲರೂ ಬಂದು ಒಂದು ದಾಖಲೆಯನ್ನು ಮಾಡಿಕೊಂಡು ಉತ್ತಮವಾದಂಥ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳಲು ತಾವೆಲ್ಲರೂ ಬಂದು ಭೇಟಿಯಾಗಿ ತಾವು ಒಂದು ಇದಿಲ್ಲ ತಮ್ಮ ಒಂದು ಭವಿಷ್ಯನ ನಿರ್ಮಾಣ ಮಾಡ್ಕೋಬೇಕು ಅನ್ನೋದು ನಂದೊಂದು ಕೊನೆಯದಾದಂಥ ಒಂದು ಗುರಿ, ಮನವಿ. ತಮಗೆಲ್ಲರಿಗೆ ತುಂಬ ಧನ್ಯವಾದ. ದಯವಿಟ್ಟು ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ. ಸರ್ ಧನ್ಯವಾದಗಳು ಸರ್. ಅಲ್ಲಿಂದ ಬಂದು KSRTC ವರ್ಕ್ ಮಾಡ್ತಾ ಅಲ್ಲಿಂದ ಇಲ್ಲಿ ವರ್ಕ್ ಮುಗಿಸ್ಕೊಂಡು ಇಲ್ಲಿ ಬಂದು ನಮ್ಮ ಲೈಬ್ರರಿ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ಅವರಿಗೆ ತುಂಬ